ಎಲ್ಲ ಕೂತ್ಕೊಂಡಿದೆ. ಒಂದು 5 ನಿಮಿಷ ಬಿಟ್ಬಿಟ್ರೆ, ಒಂದ್ 2 ನಿಮಿಷ ಬಿಟ್ಬಿಟ್ರೆ ಸಾಕು, ಹಾಕಕ್ ರೆಡಿ ಹಾಕ್ಬಿಡ್ಬೋದು. ಆ ಸೀಕ್ರೆಟ್ ಏನಿಲ್ಲ, ಇರೋದನ್ನ ನಾವು ಜನಕ್ಕೆ ತಿಳಿಸ್ಬೇಕು. ನಮ್ಮಲ್ಲಿ ನಾವು ಇಟ್ಕೊಂಡ್ರೆ ಏನ್ ಬಂತು ಪ್ರಯೋಜನ? ತೆಗಿತಾ ಇದೀನಿ ಸರ್, ರೆಡಿ ಇದೆ ಗೋಬಿ. ಹಲೋ, ಎಲ್ರಿಗೂ ನಮಸ್ಕಾರ. ಅನೀಶ್ ಮುನ್ನಾ ವ್ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ ಹೇಳ್ತಾ, ಸೊ ಮತ್ತೆ ಹೊಸ ವ್ಲಾಗ್, ಹೊಸ ರೆಸಿಪಿ ವಾಪಸ್ ಬಂದಿದ್ದೀವಿ. ಸೊ ನನ್ನ ಜೊತೆ ಇವತ್ತು ಶ್ರೀ ಹೋಟೆಲ್ ಓನರ್ ಪ್ರಭು ಅವರು ಇದ್ದಾರೆ. ಸೊ ನಮಸ್ಕಾರ ಪ್ರಭು ಅವರೇ. ನಮಸ್ಕಾರ ಸರ್. ಪ್ರಭು ಅವರೇ, ಇವತ್ತು ಯಾವ ಒಂದು ಸ್ಪೆಷಲ್ ರೆಸಿಪಿನ ನಮಗೋಸ್ಕರ ಸರ್? ವೆದರ್ ಹೇಗಿದೆ ಹೇಳಿ? ಚಳಿ ವೆದರ್. ಬೆಳಿಗ್ಗೆ ಆಯ್ತು ಅಂದ್ರೆ ಚಳಿ, ಸಂಜೆ ಆಯ್ತು ಅಂದ್ರೆ ಚಳಿ. ಎಲ್ಲ ಹಿಮಾಲಯ ಆಗ್ಬಿಟ್ಟಿದೆ ಎಲ್ಲ. ಹೌದೌದು. ಬೆಳಗ್ಗೆ ಧನುರ್ ಮಾಸ ಸೀಸನ್ ಬೇರೆ, ಸಿಕ್ಕಾಬಡೆ ಚಳಿ. ಆ ಚಳಿಗೆ ಸೂಟ್ ಆಗೋದೊಂದು ಐಟಮ್ ಹೇಳ್ಕೊಡ್ತೀನಿ. ಅಂದ್ರೆ ಸ್ವಲ್ಪ ನಾಲ್ಗೆ ರುಚಿ ಇರ್ಬೇಕು, ಸ್ನಾಕ್ಸ್. ಯಾವಾಗಲೂ ಊಟದ ಬಗ್ಗೆ ಹೇಳ್ಕೊಡ್ತಾ ಇದ್ದೆ ಜನಗಳಿಗೆ. ನೋಡಿ, ಸಾಯಂಕಾಲ ಆದ್ರೆ ಏನಾರು ತಿನ್ಬೇಕು, ಹಲ್ ದಿನಸಿ ಜಾಸ್ತಿ. ಅಯ್ಯೋ ಏನಾರು ತಿನ್ಬೇಕಲ್ಲ ಬಿಸಿ ಬಿಸಿದು, ಟೀ ಜೊತೆ ಕಾಫಿ ಜೊತೆ ಸಂಜೆ ಟೈಮು. ಆ ಸಂಜೆ ವೆದರ್ಗೆ ಸೂಟ್ ಆಗಂಗೆ ಒಂದು ಐಟಮ್ ಹೇಳ್ಕೊಡ್ತಾ ಇದೀನಿ, ಡ್ರೈ ಗೋಬಿ. ಡ್ರೈ ಗೋಬಿ ಹೇಳ್ಕೊಡ್ತೀನಿ. ಸಿಂಪಲ್ ಆಗಿ ಮನೇಲೆ ಮಾಡ್ಕೊಂಡು ತಿನ್ಬೋದು. ಹೊರಗಡೆ ಹೋದ್ರೆ ಈಗ ಸುಮಾರು ಜನ ಆದಾಗ ಖರ್ಚು ವೆಚ್ಚ ಜಾಸ್ತಿ ಬರುತ್ತೆ. ಮನೇಲೆ ಮಾಡ್ಕೊ ಒಂದ್ 10 ಜನ ಇದ್ರೆ, 10 ಜನ ಇದ್ರೆ 10 ಜನಕ್ಕೆ ಸೂಟ್ ಆಗಂಗೆ ಡ್ರೈ ಗೋಬಿ ಹೇಳ್ಕೊಡ್ತೀನಿ ಸರ್. ಕಾಫಿ ಜೊತೆ ಟೀ ಜೊತೆ ಮ್ಯಾಚ್ ಆಗ್ಬೇಕು. ಸೊ ಪ್ರಭು ಅವ್ರು ಇವತ್ತು ನಿಮ್ಗೆ ಡ್ರೈ ಗೋಬಿ ರೆಸಿಪಿ ಹೇಳ್ಕೊಡ್ತಾರಂತೆ. ಸೊ ಡ್ರೈ ಗೋಬಿ ಅಂತ ಸುಮಾರು ಜನಕ್ಕೆ ಒಂದು ಕ್ವಶನ್ ಮಾರ್ಕ್ ಇದೆ. ಸೊ ಆ ರೆಸಿಪಿ ಹೊರಗಡೆ ಚೆನ್ನಾಗಿರುತ್ತೆ, ಮನೇಲಿ ಮಾಡಿದ್ರೆ ಚೆನ್ನಾಗಿ ಬರಲ್ಲ. ಅದ್ರಲ್ಲಿ ಸೀಕ್ರೆಟ್ ಏನು ಎಲ್ಲ ಹೇಳ್ಕೊಡ್ತೀನಿ ಸರ್. ಎಲ್ಲ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ತಲೆ ಹೋಗಂತದ್ದು ಏನಿಲ್ಲ, ಮನೇಲೆ ಮಾಡ್ಕೊ, ಮನೇಲಿ ಐಟಮ್ ಅಲ್ಲೇ ಮಾಡಬಹುದು. ಸೊ ಬನ್ನಿ ಹಂಗಾರೆ ಡ್ರೈ ಗೋಬಿ ರೆಸಿಪಿ ಮಾಡಕ್ಕೆ ಪ್ರಭು ಅವರು ಯಾವ್ದೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದಾರೆ ಅವ್ರನ್ನ ಕೇಳ್ತಾ ವಿಡಿಯೋ ಶುರು ಮಾಡಿದೆ. ಪ್ರಭು ಅವರೇ ಬನ್ನಿ ಸರ್. ಸಿಂಪಲ್ ಆಗಿ ಆಗ್ಬೇಕು, ಬೇಗ ಆಗ್ಬೇಕು ಅಂತ ರೆಸಿಪೀಸ್ ಇದು. ಕಾಫಿ ಬೇಯಷ್ಟರಲ್ಲಿ ಡ್ರೈ ಗೋಬಿ ರೆಡಿ ಇರ್ಬೇಕು. ಈಗ ಅಂತಾನೆ ಯಾರ ಮನೇಲಿಲ್ಲ, ಏನಾರು ಮಾಡಮ್ಮ ಹುಡುಗರುಗಳು, ಏನಾರು ಮಾಡಮ್ಮ, ಇಲ್ಲ ಹೊರಗಡೆ ಕರ್ಕೊಂಡು ಹೋಗಿ ಸ್ನಾಕ್ಸ್ ತಿನ್ಸಮ್ಮ, ಫುಲ್ಲು ಚಳಿ, ಅದನ್ನೇ ಬೇಡ, ಹೊರಗಡೆ ಹೋಗೋದು ಬೇಡ, ಮನೇಲೆ ಮಾಡ್ಕೊತೀನಿ, ಮನೇಲೆ ಮಾಡಿಸ್ಕೋಬಹುದು. ಬನ್ನಿ ಹಂಗಾರೆ ವಿಡಿಯೋ ಶುರು ಮಾಡಿ ಸರ್. ಮೊದಲಿಗೆ ಇಂಗ್ರೀಡಿಯೆಂಟ್ಸ್. ಈಗ ಎಲ್ಲಾರು ಎಲೆಕೋಸಲ್ಲಿ ಮಾಡ್ತಾರೆ ಜಾಸ್ತಿ. ಹೂಕೋಸ ನಿಜವಾದ ಡ್ರೈ ಗೋಬಿ ಅಂದ್ರೆ ಹೂಕೋಸಲ್ಲಿ ಮಾಡೋದು. ಹೂಕೋಸನ್ನ ತೊಳೆದು ಇಟ್ಕೊಂಡಿದ್ದೀನಿ. ಬಿಸಿನೀರ್ಗೆ ಹಾಕ್ಬೇಕು, ಹುಳ ಇರುತ್ತೆ ಇದರಲ್ಲಿ, ಸ್ವಲ್ಪ ಚೆನ್ನಾಗಿ ತೊಳಿಬೇಕು. ಇದು ಯಾವಾಗ್ಲೂ ತುಂಬಾ ಹುಳ ಬರೋದು ಈ ಫುಡ್ ಅಲ್ಲಿ ಮಾತ್ರ. ಅಂದ್ರೆ ಇದನ್ನ ಸ್ವಲ್ಪ ತೊಳೆಯೋ ಮೆಥಡ್ ಇದೆ, ತೊಳೆದ್ರೆ ಎಲ್ಲ ಕ್ಲೀನ್ ಆಗ್ಬಿಡುತ್ತೆ. ಬಿಸಿನೀರ್ಗೆ ಹಾಕೋಬೇಕು, ಎಲ್ಲ ಬಿಟ್ಬಿಡುತ್ತೆ ಏನಾರ ಹುಳ ಪಳ ಇದ್ರೆ. ಸ್ವಲ್ಪ ಇದ್ರಲ್ಲಿ ಸ್ವಲ್ಪ ಜಾಸ್ತಿ ಅಲ್ವಾ, ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. 2 ಸೈಡ್ ತೊಳೆದು ಈಗ ಒಂಚೂರು ಬಿಸಿನೀರ್ಗೆ ಹಾಫ್ ಬಾಯ್ಲ್ ಮಾಡ್ಕೊಂಡ್ಬಿಟ್ರೆ ರೆಡಿ ಆಗುತ್ತೆ. ಅದಕ್ಕೆ ಕಲ್ಸ್ಕೊಳ್ಳೋಕೆ ಇಂಗ್ರೀಡಿಯೆಂಟ್ಸ್ ಬೇಕಲ್ಲ, ಮಸಾಲಾ ಪದಾರ್ಥಗಳು. ಅದಕ್ಕೆ ಏನೇನ್ ಬೇಕೋ, ಬಾಯಿಗೆ ಕ್ರಿಸ್ಪಿಯಾಗಿ ಸಿಗ್ಬೇಕಲ್ಲ, ಹಾಗಾದ್ರೆ ಕಿರ್ಕ್ ಅನ್ಬೇಕು ಹಂಗೆ. ಆ ಥರ ಐಟಮ್ಗಳು ಇದಿದೆ, ಬನ್ನಿ ತೋರಿಸ್ತೀನಿ. ಈಗ ಕಾರ್ನ್ಫ್ಲೋರು 1 ಬೌಲ್ ಕಾರ್ನ್ಫ್ಲವರ್ ತಗೊಂಡಿದ್ದೀನಿ. ಅದಕ್ಕೆ ಅರ್ಧ ಬೌಲ್ ಮೈದಾ ತಗೊಂಡಿದ್ದೀನಿ. ಆಮೇಲೆ ಗರಂ ಮಸಾಲ ಯಾವ್ದಾರ ತಗೋಬೋದಿಲ್ಲ, ನೀವೇ ಮನೆ ಚಕ್ಕೆ ಲವಂಗ ಹಾಕ್ಬಿಟ್ಟು ಗಿರ್ ಅನ್ಸ್ಬೋದು. ಓಕೆನಾ? ಅದಕ್ಕೆ ಅಚ್ಚ ಖಾರದ ಪುಡಿ, ಕಾಶ್ಮೀರಿ ಚಿಲ್ಲಿ, ಇದೇ ಕಲರ್ ಕೊಡೋದು. ಬೇರೆ ಕಲರ್ ಹಾಕ್ಬಿಡಿ. ಕಲರ್ ಹಾಕೋದ್ರಿಂದ ಸುಮ್ಮನೆ ಹೆಲ್ತ್ ಹಾಳಾಗುತ್ತೆ. ನ್ಯಾಚುರಲ್ ಆಗಿ ಕಲರ್ ಬರ್ಸ್ಬೇಕು. ಅದಕ್ಕೆ ಡಬ್ಬಿ ಬ್ಯಾಡಗಿ ಪುಡಿನ ನಾನು ತಗೊಂಡಿದ್ದೀನಿ. ಓಕೆನಾ? ಪ್ರತಿ ಸತಿ ಅಡಿಗೆಯಲ್ಲಿ ಹೇಳ್ತಾ ಇರ್ತೀನಿ, ಡಬ್ಬಿ ಬ್ಯಾಡಗಿ ಅಂದ್ರೆ ಏನೋ, ಕಲರ್ ಯಾವ ತರ ಬರುತ್ತೆ ಅದ್ರದ್ದು ಪುಡಿ ಇದು, ಮೆಣಸಿನ ಪುಡಿ. ಓಕೆ. ಇದು ಜೀರಿಗೆ, ಕಾಳುಮೆಣಸು ಮತ್ತೆ ಧನಿಯಾ ಕಾಳನ್ನ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಜೀರಿಗೆ, ಕಾಳುಮೆಣಸು, ಧನಿಯಾ ಕಾಳು, ಈ 3 ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂಚೂರು ಕಡಲೆ ಹಿಟ್ಟಿನ ಕೆಲಸ ಏನಪ್ಪಾ, ಅದ್ರ ಮೇಲೆ ಕೋಟಿಂಗ್ ಕೊಟ್ಬಿಟ್ಟು ಸ್ವಲ್ಪ ಬಾಯಲ್ಲಿ ಕ್ರಿಸ್ಪಿಯಾಗಿ ಸಿಗುತ್ತಲ್ಲ, ಅದಕ್ಕೆ ಇದೇ ಕಾರಣ. ಓಕೆನಾ? ಇಷ್ಟು ಐಟಮ್ ಹಾಕೊಂಡು ಯಾವ ತರ ಮೆಥಡ್ ಅಲ್ಲಿ ಮಾಡ್ಕೋಬೇಕು. ಸಿಂಪಲ್ ಆಗಿ 10 ನಿಮಿಷದಲ್ಲಿ ಕೆಲಸ ಆಗೋಗುತ್ತೆ. ಟೀ ಕಾಫಿ ಬೇಯಷ್ಟಲ್ಲಿ ಕೆಲಸ ಆಗೋಗುತ್ತೆ. ಓಕೆನಾ? ಬನ್ನಿ ಸರ್, ಇದನ್ನ ಈಗ ತೊಳ್ಕೊಂಡು ಈಗ ಬಿಸಿನೀರಿಗೆ ಹಾಕೋಣ. ಬನ್ನಿ ಸರ್, ಹಾಕೋದಿದ್ದೀನಿ ಬಿಸಿನೀರಿಗೆ, ಕುದಿಯೋ ನೀರಿಗೆ. ಜಾಸ್ತಿ ಕುದಿಸೋದು ಬೇಡ, ಹಾಫ್ ಬಾಯ್ಲ್ ಆದ ತಕ್ಷಣ ತೆಗೆದುಬಿಡ್ಬೋದು. ನೋಡಿ, ತೊಳೆದು ಬಿಸಿನೀರಿಗೆ ಹಾಕ್ರೆ ಎಲ್ಲ ಬಿಟ್ಕೊಬಿಡ್ಬೇಕು ಹಂಗೆ. ಕಿಲಿ ಅನ್ಬಿಡ್ತಾವ ಹಂಗೆ. ಇದಕ್ಕೆ 1 ಸ್ಪೂನ್ ಅರ್ಶಿನ ಹಾಕಿದ್ರೆ ಆಂಟಿಬಯೋಟಿಕ್ ಏನೇ ಇದ್ರೂ ಬಿಟ್ಟೋಗ್ಬಿಡುತ್ತೆ. ಇದ್ರ ಟೈಮಲ್ಲಿ ಒಂಚೂರು ಚಿಟಿಕೆ ಉಪ್ಪು ಹಾಕೊಂಡ್ಬಿಟ್ರೆ ಎಲ್ಲ ಕರೆಕ್ಟ್ ಆಗ್ಬಿಡುತ್ತೆ. ಇದನ್ನ ಬಸ್ಕೊಬಿಡ್ಬೇಕು, ನೀಟಾಗಿ ತಕ್ಕೊಬಿಡ್ಬೇಕು ಹುಳ ಪಳ ಇದ್ರೆ. ಈಗ ಜಾಸ್ತಿ ಏನು ಕುದಿಸೋದು ಬೇಡ. ಇದು ಬಿಸಿನೀರಿಗೆ ಹಾಕಿ ಚೆನ್ನಾಗಿ ಇದಾಗುತ್ತೆ. ಅದರಲ್ಲಿ ಹುಳ ಪಳ ಇದ್ರೆ ಬಿಟ್ಕೊಬಿಟ್ಟಿರುತ್ತೆ. ತಕ್ಕತಾ ಇದೆ ನೀಟಾಗಿ. 2-3 ನಿಮಿಷ ಹಾಕೊಂಡು ಕುದಿಸ್ಕೊಂಡ್ರೆ ಸಾಕು. ಹಾಫ್ ಬಾಯ್ಲ್ ಮಾಡ್ಕೊಳ್ಳೋದು. ಇವೆಲ್ಲ ಬೇಗ ಬೆಂದೋಗ್ಬಿಡುತ್ತೆ. ಬೆಂದೋದ್ರೆ ಆಮೇಲೆ ಪೇಸ್ಟ್ ಆಗ್ಬಿಡುತ್ತೆ. ಹಾಫ್ ಬಾಯ್ಲ್. ಆಮೇಲೆ ಎಣ್ಣೆಲಿ ಫ್ರೈ ಆಗುತ್ತಲ್ಲ, ಡೀಪ್ ಫ್ರೈ ಆಗುತ್ತಲ್ಲ. ನೋಡಿ, ಎಲ್ಲ ನೀಟಾಗಿ ಕ್ಲೀನ್ ಆಗಿದೆ. ಈಗ ಇದಕ್ಕೆ ಈಗ ಹಾಕಿ ಕಲ್ಸ್ಬೋದು. ನಾ ರೆಡಿ ಇದ್ದೀನಿ ಅಂತ. ಇದು ನಾ ರೆಡಿ ಇದ್ದೀನಿ, ನಾನು ರೆಡಿ ಇದ್ದೀನಿ ಅಂತ ಇದೆ. ಈಗ ಇದಕ್ಕೆ ಮಸಾಲೆಗಳು ನಾ ರೆಡಿ ಇದ್ದೀನಿ, ಹಾಕಿ ಕಲ್ಸಿ ಅಂತತೆ. ಸರ್, ಈಗ ಬೇಯಿಸಾಗಿದೆ, ಹಾಫ್ ಬಾಯ್ಲ್ ಮಾಡ್ಕೊಂಡಾಗಿದೆ. ಈಗ ಎಲ್ಲ ಐಟಮ್ ಸೇರಿಸ್ಕೊಂಡು ಇದಕ್ಕೆ ಕಲ್ಸ್ಕೋಬೇಕು ಗೋಬಿಗೆ. ಅದಕ್ಕೆ ಒಂದು ಇಂಗ್ರೀಡಿಯೆಂಟ್ಸ್ ಇದೆ.
ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಅದು ಹಾಕಿದ್ರೆ ಮಾತ್ರ ಟೇಸ್ಟ್ ಬರೋದು. ಓಕೆ ಅದನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿನೂ ಹಾಕೊಂಡಿದ್ದೀನಿ, ಶುಂಠಿ ಅದ್ರ ಜೊತೆಗೆ ಅರ್ಶನ ಹಾಕಿದ್ದೀನಿ. ಇದನ್ನ ರುಬ್ಕೊಬಿಡೋಣ. ಅರ್ಶನ ಯಾಕೆ ಹಾಕ್ಬೇಕು ಅಂದ್ರೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಸ್ವಲ್ಪ ಒಂದು 1 ಅವರ್ ಆದ ಕಪ್ಪಾಗಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಅದಕ್ಕೆ ಅರ್ಶನ ಹಾಕೊಂಡ್ಬಿಟ್ರೆ ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಬೆಳಗ್ಗೆವರೆಗೂ ಬೇಕಾದ್ರೆ ಹಂಗೆ ಫ್ರೆಶ್ ಆಗಿರುತ್ತೆ. ಆಮೇಲೆ ಇದು ಬರೀ ಬಾತ್ಗೆ ಯಾವ್ದಕ್ಕ ಸಾಂಬಾರ ಪದಾರ್ಥಗಳು ಪಲ್ಯ ಯಾವ್ದಕ್ಕಾರ ಹಾಕೋಬಹುದು, ಗೀ ರೈಸ್ ಮಾತ್ರ ಹಾಕೊಳಕ್ಕಾಗಲ್ಲ, ಯಾಕೆ ಅರ್ಶನ ಹಾಕಿರ್ತೀವಿ. ಅರ್ಶನ ಹಾಕೋದ್ರಿಂದ ಕಲರ್ ಕಪ್ಪಾಗಲ್ಲ. ಅದಕ್ಕೆ ಅರ್ಶನ. ಆಮೇಲೆ ಆಂಟಿಬಯೋಟಿಕ್ ಬೇಗ ಹಾಳಾಗಕ್ ಬಿಡಲ್ಲ. ಆಂಟಿಬಯೋಟಿಕ್ ಅಂದ್ರೆ ಏನ್ ಹೇಳಿ, ರೋಗ ನಿರೋಧಕ ಶಕ್ತಿ ಇರೋಂಥ ಪದಾರ್ಥ. ಅದಕ್ಕೇನೆ ಅರ್ಶನ ಜಾಸ್ತಿ ಯೂಸ್ ಮಾಡೋದು ಅಡುಗೆಗೆ. ಈಗ ನಾ ರೆಡಿ ಇದ್ದೀನಿ, ಕಲ್ಸಿ ಅಂತ ಇದೆ. ಮಸಾಲೆ ನಾ ರೆಡಿ ಇದ್ದೀನಿ, ಹಾಕಕ್ಕೆ ಮಿಕ್ಸ್ ಮಾಡಿ ಅಂತ ಇದೆ, ಅದಕ್ಕೆ ಹಾಕ್ತಿದ್ದೀನಿ. ನೋಡಿ, ಗರಂ ಮಸಾಲ ಹಾಕತ್ತಾ ಇದ್ದೀನಿ. ನೆಕ್ಸ್ಟು ಜೀರಿಗೆ, ಮೆಣಸು, ಕೊತ್ತಂಬರಿ ಕಾಳು, ಧನಿಯಾ ಅದೊಂದು ಸ್ವಲ್ಪ ಹಾಕತ್ತಾ ಇದ್ದೀನಿ, ಸ್ಪೈಸಸ್ಸು. ನೆಕ್ಸ್ಟು ಚಿಲ್ಲಿ ಪೌಡ್ರು, ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬೋದು, ನಾವು 1 ಕಪ್ ಹಾಕೊಂಡಿದ್ದೀನಿ. ಆಮೇಲೆ ಕಡಲೆ ಹಿಟ್ಟು, ಕರಿಬೇವು, ಆಮೇಲೆ ಮೈದಾ, ಆಮೇಲೆ ಕಾರ್ನ್ಫ್ಲವರ್ ಹಿಟ್ಟು, ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಇವೆಲ್ಲ ಹಾಕಿ ಕಲಸಿದ್ರೆ ಮಜಾ. ನೋಡಿ, ಈಗ ಫಸ್ಟ್ ಬೀಟ್ ಮಾಡ್ಕೊಬಿಡ್ಬೇಕು. ಆಲ್ಮೋಸ್ಟ್ ಈ ಪದಾರ್ಥಗಳು ಹಾಕೋದು ನೋಡಕ್ಕೆ ಒಂದು ಮಜಾ. ಆಲ್ಮೋಸ್ಟ್ ಈಗ ಒಂದು ಕೋಟಿಂಗ್ ಕೊಡ್ತಾ ಹೋದ್ರೆ ಪ್ರತಿಯೊಂದು ನೋಡಿ, ಮಸಾಲೆ ಎಲ್ಲ ರೆಡಿ ಆಯ್ತು, ಎಲ್ಲ ಬೀಟ್ ಆಯ್ತು, ಎಲ್ಲ ಕೂತ್ಕೊಂಡಿದೆ. ಒಂದು 5 ನಿಮಿಷ ಬಿಟ್ಬಿಟ್ರೆ, ಒಂದು 2 ನಿಮಿಷ ಬಿಟ್ಬಿಟ್ರೆ ಸಾಕು, ಹಾಕಕ್ಕೆ ರೆಡಿ ಹಾಕ್ಬಿಡ್ಬೋದು. ಈಗ ನಾನು ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದೆ. ಈಗ ಮಸಾಲೆನೂ ಕಲ್ಸ್ಕೊಂಡಿದ್ದೀನಿ. ನನಗೆ ಕಮ್ಮಿ ಇದೆ ಅನ್ಸಿದೆ, ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಳಿ. ಓಕೆನಾ? ನಾನೀಗ ಅಲ್ಲಿ ಹಾಕಿದ್ರಿಂದ ಜಾಸ್ತಿ ಆಗ್ಬಿಡುತ್ತೆ, ಬೇಗ ಉಪ್ಪು ಹಿಡಿದು ಬಿಡುತ್ತೆ. ಉಪ್ಪನ್ನ ಆದಷ್ಟು ಕಮ್ಮಿ ಹಾಕೊಳ್ಳಿ. ಓಕೆನಾ? ಈಗ ನಾನು ಅಲ್ಲಿ ಹಾಕಿದ್ನಲ್ಲ, ಒಂದು ಸ್ವಲ್ಪ ಬೇಕು ಅನ್ನಿಸ್ತು, ಒಂದು ಸ್ವಲ್ಪ ಮೇಲೆ ಆ್ಯಡ್ ಮಾಡ್ತಾ ಇದ್ದೀನಿ ಉಪ್ಪು. ಅಲ್ಲೂ ಉಪ್ಪು ಹಿಡಿಯುತ್ತಲ್ಲ, ಸ್ವಲ್ಪ ಕಮ್ಮಿ ಹಾಕೋಬೇಕು. ಉಪ್ಪು ಜಾಸ್ತಿ ಆದ್ರೆ ತಿನ್ನಕ್ಕಾಗಲ್ಲ, ಮಜಾ ಹೋಗ್ಬಿಡುತ್ತೆ, ಕ್ರಿಸ್ಪಿನೆಸ್. ಎಲ್ಲ ಕಲ್ಸಾಗಿದೆ. ಅವ್ರೇನಂತಾರೆ, ಈಗ ಮಸಾಲೆ ಪದಾರ್ಥಗಳು ನಾ ರೆಡಿ ಇದೀನಿ ಅಂತ ಇದೆ, ಎಣ್ಣೆ ನಿಮ್ನೆಲ್ಲ ಬೇಯಿಸ್ತೀನಿ ಬನ್ನಿ ಅಂತ ಇದು ರೆಡಿ ಆಗಿದೆ, ಎಲ್ಲ ರೆಡಿ ಅದ. ಈಗ ಬೇಯಿಸ್ ಈಗ ಒಂದ್ ಕಡೆ ಎಣ್ಣೆ ಕಾಯಕ್ ಇಟ್ಟಿದ್ದೀನಿ, ಅದು ಹಾಕಿದ್ರೆ ಡ್ರೈ ಗೋಬಿ ರೆಡಿ. ಇನ್ನೊಂದ್ ಕಡೆ ಟೀ ಇಟ್ಟಿದ್ದೀನಿ, ಟೀ ಜೊತೆ ಡ್ರೈ ಗೋಬಿ ತಿನ್ಕೊಬಿಡೋದ. ಚಳಿಗೋದಿಗೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಆಪ್ಷನಲ್, ಟೀ ಕುಡಿಯೋರು ಕುಡಿಬಹುದು, ಇಲ್ಲ ತಿನ್ನೋರು ತಿನ್ಬೋದು. ಸ್ನಾಕ್ಸ್ ಅಂತ ಏನಕ್ಕೆ ಕೇಳೋದು ಹೇಳಿ, ಸಂಜೆ ಹೊತ್ತು ಬಾಯಿ ರುಚಿ ತಿನ್ನೋಂಥ ಪದಾರ್ಥಗಳು ಸ್ನಾಕ್ಸ್ ಅಂತಾರೆ. ನೀವು ಈಗ ಟೀ ಜೊತೆ ವಡೆ ಇಂಥವೆಲ್ಲ ತಿಂತಾರಲ್ಲ, ಹಂಗೆ ಟೀ ಜೊತೆ ಡ್ರೈ ಗೋಬಿ, ಟೀ ಕುಡ್ಕೊಂಡು ಟಿವಿ ನೋಡ್ಕೊಂಡು ಅಲ್ಟೆ ಹೊಡ್ಕೊಂಡು ಸಾಯಂಕಾಲ ಒಂದು ಮೈಂಡ್ ರಿಲೀಫ್ ಆಗುತ್ತೆ ಅಲ್ಲ. ಈ ಸಾಯಂಕಾಲ ಬರ್ತಾನೆ, ಕೆಲ್ಸದಿಂದ ಮುಗಿಸ್ಕೊ ಬರ್ತಾನೆ ಗಂಡ, ಏನಾರ ಮಾಡಿ ಟೀ ಜೊತೆಗೆ ಅಂತಾನೆ, ಏನ್ ಮಾಡೋಣ ಹೋಗ್ರಿ ಅಂತಾರೆ. ಆಗ ಇಂಥ 10 ನಿಮಿಷಕ್ಕಾಗ 5 ನಿಮಿಷಕ್ಕಾಗ ಐಟಮ್ಗಳನ್ನ ತೋರಿಸ್ಕೊಟ್ಟಿರ್ತೀವಲ್ಲ, ಮಾಡಿ ಅಂತ ನಾವು ತೋರಿಸ್ಕೊಟ್ಟಿರ್ತೀವಿ. ಮಕ್ಳುಗಳು, ಕಾಲೇಜ್ ಹುಡುಗಿರು, ಯಾರೇ ಆಗ್ಲಿ, ನಡ್ರಿ ಎಲ್ಲಾರು ಹೋಗೋದ, ಸ್ನಾಕ್ಸ್ ತಿನ್ಕೊ ಬರೋದು. ಸಾಯಂಕಾಲ 6 ಗಂಟೆ ಆಗಿದ್ದಂಗೆ ಬಾಯಿ ಕೇಳುತ್ತೆ. ಅಲ್ಲಿ ದೂರ ಹೋಗೋ ಬದಲು ಮನೇಲೆ ಮಾಡ್ಕೊಂಡು ಅದೇ ದುಡ್ಡನ್ನ ಖರ್ಚು ಮಾಡ್ರು, ಮನೆ ಮಂದಿ ಎಲ್ಲ ತಿನ್ಬೋದಾ? ಎಣ್ಣೆ ಬಿಸಿ ಇದೆ, ಹಾಕೊಂಬಿಡೋಣ ಡ್ರೈ ಗೋಬಿಗಳು. ಹಾಕೊಂಬಿಡ್ಬೇಕು. ಇಷ್ಟೇ ಡ್ರೈ ಗೋಬಿ ಮರ್ಮ, ಏನಿಲ್ಲ. ಸೀಕ್ರೆಟು ಪಾಕ್ರೆಟು ಏನಿಲ್ಲ. ಇಷ್ಟು ಮಾಡ್ಕೊಂಡ್ರೆ ಡ್ರೈ ಗೋಬಿ ನೋಡಿ ಮನೆ ಮಂದಿನೂ ತಿನ್ಬೋದು. ಮಾಡಿದೀನಿ ಈಗ 3 ಜನ 4 5 ಜನ 10 ಜನ ಅಂದ್ಮೇಲೆ ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ ಹೊರಗಡೆ ಹೋದ್ರೆ. ಈಗ ಒಬ್ಬರ ಇಬ್ಬರ ಆಯ್ತು ನಡಿಯಪ್ಪ, ಬೇಜಾರಾಗೈತೆ ತಿನ್ಕೊಬರ್ಬೋದು. ಈಗ 10 15 ಜನ ಮಾಡೋರು ಬೇಕಂದ್ರೆ ಇಲ್ಲೇ ಮಾಡ್ಕೊಬಿಡೋದು, ಮನೆಯಲ್ಲೇ ಮಾಡ್ಕೋಬಹುದು. ಹೊರಗಡೆ ಅವರು ಪಾಪ ಹೊರಗಡೆ ಹೋಗ್ತಿಲ್ಲ, ಅವ್ರದ್ದು ದುಡ್ಮೇಲೆ ಪಾಪ, ಅದ್ರ ಬಗ್ಗೆ ನಾವ್ ಹೇಳ್ಬಾರ್ದು. ನಾ ಹೇಳ್ತಿರೋ ತುಂಬಾ ಜನ ಆದ್ರೆ, ಈಗ ಇಲ್ದೇ ಇರೋರು ಇರ್ತಾರೆ, ದುಡ್ಡು ಇರೋರು ಇರ್ತಾರೆ, ಇಲ್ದೇ ಇರೋರು ಇರ್ತಾರೆ, ಬಡವರು ಇರ್ತಾರೆ. ಮನೇಲಿ ಅದೇ ದುಡ್ಡನ್ನೇ, ಈಗ ನಾನು ಹೆಚ್ಚು ಕಮ್ಮಿ ಇದು ಮಾಡಕ್ಕೆ ಒಂದು 200 ರೂಪಾಯಿನಾರ ಖರ್ಚು ಬೇಕೇ ಬೇಕು. 200 ರೂಪಾಯಿ ಖರ್ಚು ಮಾಡಿದ್ರೆ 10-15 ಜನ ತಿನ್ಬೋದು. ಅಲ್ಲಿ ಹೊರಗಡೆ ಈಗ 200 ರೂಪಾಯಿ ತಗೊಂಡ್ರೆ ಬರೀ 4 ಜನ ತಿನ್ಬೋದು. 60 ರೂಪಾಯಿ
ಡ್ರೈ ಗೋಬಿ ಹೊರಗಡೆ ಹೌದು. ಒಂದು ಪ್ಲೇಟ್ಗೆ ಫುಲ್ಲು ಹೈ ಲೆವೆಲ್ ಆದ್ರೆ ಲೋ ಲೆವೆಲ್ ಆದ್ರೆ 40 ರೂಪಾಯಿ ಹೊರಗಡೆ ಫುಟ್ಪಾದಲ್ಲಿ. ಹೌದು. ರೆಸ್ಟೋರೆಂಟ್ಗೆ ಹೋಗ್ತೀನಿ ಅಂದ್ರೆ 60 ರೂಪಾಯಿ ಮೇಲೆ ಇರೋದು ಒಂದು ಪ್ಲೇಟು. ಹೌದು. ಅದನ್ನೇ ಸಿಂಪಲ್ ಆಗಿ ಮನೇಲಿ ಹೇಳ್ಕೊಟ್ಟಿದ್ದೀನಲ್ಲ, ಮನೇಲೆ ಮಾಡ್ಕೊಂಡು ತಿನ್ಬೋದಲ್ಲ ಹೌದು. ಅಲ್ವಾ. ಸೀಕ್ರೆಟ್ ಏನಿಲ್ಲ, ಇರೋದನ್ನ ನಾವು ಜನಕ್ಕೆ ತಿಳಿಸ್ಬೇಕು. ಹೌದು. ನಮ್ಮಲ್ಲಿ ನಾವು ಇಟ್ಕೊಂಡ್ರೆ ಏನ್ ಬಂತು ಪ್ರಯೋಜನ, ಎಲ್ರಿಗೂ ತೋರಿಸ್ಕೊಟ್ರೆ ತಾನೇ ಗೊತ್ತಾಗೋದು. ಹೌದು. ಈಗ ಅದ್ರ ಸಲುವಾಗಿ ಮಾಡಿದೀನಿ, ನೋಡೋಣ, ಟ್ರೈ ಮಾಡಿ ಮನೇಲಿ. ಫ್ರೈ ಆಗ್ತಾ ಇದೆ. ಫ್ರೈ ಆದಾಗ ಎಲ್ಲ ಕಲರ್ ಚೇಂಜ್ ಆಗುತ್ತೆ, ಒಂದು ಸ್ವಲ್ಪ ಕ್ರಿಸ್ಪಿನೆಸ್ ಥರ, ಅಂದರೆ ಮುಟ್ಟಿದ್ರೆ ತರಿ ತರಿ ಬರಬೇಕು. ಓಕೆ. ಆ ಥರ ಆದಾಗ ಬೆಂದಿದೆ ಅಂತ ಅರ್ಥ. ಈಗಿನ ಬೇಯಬೇಕಿದು, ಆಮೇಲೆ ಮುಟ್ಟಿದ್ರೆ ಒಂಥರ ತರಿ ತರಿ ಬರುತ್ತೆ, ಹಾಗೆ ಆಗಿದೆ ಅಂತ ಗೋಬಿ. ಗೋಬಿ ಪ್ರಿಯರ್ ಇದ್ದೇ ಇರ್ತಾರಲ್ಲ, ಆಲ್ಮೋಸ್ಟ್ ಗೋಬಿ ಅನ್ನೋದು ಜಾಸ್ತಿ. ಹೌದು. ಹೆಲ್ತಿ ಹೇಗೆ ಮಾಡೋಣ ಅಂತೆ, ಅನ್ಹೆಲ್ತಿ ಹೇಗೆ ಮಾಡೋದು ಬೇಡ. ಓಕೆ. ಜನಗಳಿಗೆ ಗೋಬಿ ಅಂದರೆ ಏನು, ತಲೆಯಲ್ಲಿ ಕೆಂಪು ಇರುತ್ತಲ್ಲ, ಹಳ್ಳಿ ಸೈಡಲ್ಲೇ ಕೆಂಪಲ್ಲಿ ಗೋಬಿ ತಿನ್ಬಿಡೋಣ. ಹೌದು. ನಮ್ಮ ಸೈಡಲ್ಲೇ ಎಗ್ರೇಸ್ ಜಾಸ್ತಿ ತಿಂತಾರೆ ನಮ್ಮ ಕಡೆಗೆ. ಓಕೆ. ಆಮೇಲೆ ಗೋಬಿ, ಹಾಂ ಹಾಂ. ಜಾತ್ರೆಗೆ ಹೋದ್ರೆ ಗೋಬಿ, ಓಕೆ. ಕೆಂಪಲ್ಲ ಗೋಬಿ ಹೇಳ್ರಲ್ಲ, ಕೆಂಪು ಹುಡುಗರಿಗೆ ತಲೆಯಲ್ಲಿ ಅದೇ. ಹಾಂ. ವಿತೌಟ್ ಕಲರ್ ಇದ್ದಿದ್ದ ಹೌದು. ಚೂಸ್ ಮಾಡ್ಕೊಂಡು ತಿನ್ಬೋದು Okay. ಅಲ್ವಾ. ಕಲರು ಈಗ ನನಗೆ ರುಚಿ ಅನ್ಸುತ್ತೆ, ಹೊಟ್ಟೆ ಕೆಡಿಸಿದ್ರೆ ನಾಳೆ ಯಾರು ಕೇಳಲ್ಲ. ಹೌದು. ನಾವು ಹೋಟ್ಲು ಮಾಡೋಣ, ಹೋಟ್ಲು ಫೀಡರ್ ಆದರೆ ಕೊಡೋದೇ ಹೆಲ್ದಿಯಾಗಿ ಕೊಡೋಣ ಎಲ್ಲರಿಗೂ. ಹೌದು. ಈಗ ನೋಡಿ, ನಾನು ಏನಾದ್ರು ಕಲರ್ ಹಾಕೋದನ್ನ ನ್ಯಾಚುರಲ್ ಆಗಿ ಮಾಡ್ಬೋದಲ್ಲ. ಹೌದು. ನ್ಯಾಚುರಲ್ ಆಗಿ ಕೊಡೋದನ್ನ ಟೇಸ್ಟ್ ಅಂತಾರೆ, ಅಡಿಷ್ನಲ್ ಆಗಿ ಕೆಮಿಕಲ್ ಹಾಕ್ಬಿಟ್ಟು ಟೇಸ್ಟ್ ಕೊಡಬಾರ್ದು. ಸರ್ ಈಗ ಬೆಂದಿದೆ ನೋಡಿ, ಬೆಂದಾಗ ಎಣ್ಣೆ ಎಲ್ಲ ಕೆಳಗೆ ಹೋಗಿ ಇದು ಮೇಲೆ ಬರುತ್ತೆ ನೋಡಿ, ಕಾಣಿಸ್ತಾ ಇದೆಯಾ. ಹೌದು. ಈ ಥರ ಎಲ್ಲ ಗ್ಯಾಪ್ ಕೊಟ್ಕೊಂಡು ಕಲರ್ ಕಾಣುತ್ತೆ ನೋಡಿ. ನಾನು ಏನಾದ್ರು ಕಲರ್ ಹಾಕಿದ್ದೀನಾ, ಎಲ್ಲ ರೆಡಿ ಇದೆ ನ್ಯಾಚುರಲ್ ಆಗಿ. ಹೌದು. ಅಲ್ವಾ. ನೋಡಿ ತಿಂತಾ ಇದ್ರೆ ಹಾ 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 ಹಾಗಾದ್ರೆ ನೋಡ್ತಿದ್ರೆ ಮಜಾ ಎಷ್ಟೊತ್ತು ಪ್ಲೇಟಿಗೆ ಬರುತ್ತೋ ಅಂತ. ತೆಗಿತಾ ಇದ್ದೀನಿ ಸರ್, ರೆಡಿ ಇದೆ ಗೋಬಿ. ಓಕೆ. ಚಟಪಟ ಅಂತಾರಲ್ಲ, ಚಂದ್ರನಂದು ಚಟಪಟ ಆಗೋಗಿದೆ. ಈಗ ಮೇಯ್ನು ರಾಣಿ ತೆಂಗಿ ಕರಿಬೇವು ನೋಡಿ, ಅದಕ್ಕೆ ಹಾಕಿರೋದ್ರೆ ಇದೇ ಚೇಂಜ್ ಆಗೋಯ್ತು. ಹೌದು ಅಲ್ವಾ, ಲುಕ್ಕೇ ಚೇಂಜ್ ಆಗೋಯ್ತು. ಅದಕ್ಕೆ ಅಡುಗೆಗೆಲ್ಲ ರಾಣಿ ಕರಿಬೇವು, ಲಾಸ್ಟ್ಗೆ ಒಗ್ಗರಣೆ, ರಾಜ ಕೊತ್ತಂಬರಿ ಅಂತ. ಅಲಂಕಾರ ಪ್ರಿಯರು ಇವರಿಬ್ರು ಸೇರಿದ್ರೆ ಅಡುಗೆಗಳಿಗೆ ಒಂದು ಕೊತ್ತಂಬರಿ ಮತ್ತು ಕರಿಬೇವು. ಹೌದು. ಸೇರಿದ್ರೆ ಅಡುಗೆಗೆ ಒಂದು ಕಳೆ. ಹೌದು. ಮದುಮಕ್ಕಳಿದ್ದಂಗೆ ಇಬ್ರು. ನಿಮ್ಗೆ ಹೆಂಗಿದೆ ಅಂತ ಹೇಳಿ, ನಿಂಬೆ ಇಟ್ಕೊಳ್ಳಿ, ಜೊತೆ ಪಕ್ಕದಲ್ಲಿ ಟೀ ಗ್ಲಾಸು ಇಟ್ಕೊಳ್ಳಿ, ಕುಡಿತಾ ಇರಬೇಕು, ತಿಂತಾ ಇರಬೇಕು. ಸೊ ಪ್ರಭು ಅವ್ರು ನಿಮಗೆ ಸ್ಟಾರ್ಟಿಂಗ್ ಹೇಳಿದ್ರು, ಸೊ ಟೀಗೆ ಕಾಫಿಗೆ ಕಾಂಬಿನೇಷನ್ ಆಗಬೇಕು, ಆ ರೀತಿ ಡ್ರೈ ಗೋಬಿ. ಸೊ ಫೈನಲ್ ರೆಡಿ ಆಗಿದೆ. ಸೊ ಒಂದು ಕೈ ಟೀನು ಕೊಟ್ಟವ್ರೆ, ಒಂದು ಕೈ ಡ್ರೈ ಗೋಬಿನೂ ಕೊಟ್ಟವ್ರೆ. ಸೊ ಇವಾಗ ಫಸ್ಟ್ ಡ್ರೈ ಗೋಬಿನ ಟೇಸ್ಟ್ ನೋಡ್ಬಿಡ್ತೀನಿ. ಸೊ ನೀಟಾಗಿ ಹಿಂಡ್ಬಿಟ್ಟು, ಸೊ ನಿಂಬೆಹಣ್ಣು ನೀಟಾಗಿ ಹಿಂಡ್ಕೊಳ್ಳೋಣ ಮೇಲೆ ರೋಸ್ಟ್ ಆಗಿರೋದು, ಅದಕ್ಕೂ ನೋಡ್ತಿರೋ ಒಂದು ಮಜಾ. ಸೊ ಮಧ್ಯ ಈರುಳ್ಳಿ ಪೀಸಸ್ಸು ಸೊ ಎಲ್ಲ ಇದೆ. ಸೊ ಟೇಸ್ಟ್ ನೋಡ್ತಾ ಇದ್ದೀನಿ. ಹಂಗೆ ಎಕ್ಸ್ಪ್ರೆಷನ್ ಬಂತು ಅಂದರೆ ಚೆನ್ನಾಗಿದೆ ಫುಡ್ ಅಂತ. ಒಂದು ಏನಿಂದ ಮಾತಾಡಬಾರ್ದು ಅನ್ನಿಸ್ತೈತೆ ನನಗೆ, ಬಟ್ ಅನ್ಭವಿಸ್ಕೊಂಡ ರುಚಿನೇ ಅಂತ. ಟೇಸ್ಟ್ ಅಂತೂ ಅಲ್ಟಿಮೇಟು. ಒಳಗಡೆ ಕ್ರಿಸ್ಪಿಯಾಗಿರುತ್ತೆ, ಅದೇ ನಾನು ಹೇಳ್ದಂಗೆ ನೀವು ಪ್ರತಿಯೊಂದು ಪದಾರ್ಥ ನೀವೇನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರಿ, ಅವೆಲ್ಲ ನೀಟಾಗಿ ಮಿಕ್ಸ್ ಆಗಿ ಒಂದು ಅಲ್ಟಿಮೇಟ್ ಡ್ರೈ ಗೋಬಿ ರೆಡಿ ಆಗಿದೆ ಅಂತಲೇ ಹೇಳ್ಬೋದು. ನವೀನ್ ಪ್ರಭು ಅವರು ಪ್ರತಿಯೊಂದು ರೆಸಿಪಿಗೂ ಒಂದು ಸೀಕ್ರೆಟ್ ಇಟ್ಟಿರ್ತಾರೆ. ಸೊ ಆ ಸೀಕ್ರೆಟ್ನ ನಿಮಗೆ ಕಮ್ಮಿ ಮಾಡೇ ಮಾಡ್ತಾರೆ ಕೊನೆಗೂ. ಸೊ ಅದರಲ್ಲೂ ಅಷ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದಾಗಿರ್ಬೋದು, ಆ್ಯಂಡ್ ಪ್ರತಿಯೊಂದು ಪದಾರ್ಥನೂ ಅಷ್ಟೇ ನಿಮ್ಮ ಮನೇಲಿ ಏನಿದೆ ಸೊ ಅದನ್ನು ಬಳಸ್ಕೊಂಡು ನೀವು ಹೆಂಗೆ ಮಾಡ್ಬೋದು ಪ್ರಭು ಅದೇ ರೀತಿ ಹೇಳ್ಬೋದು. ಏನು ಹಾಕಿಲ್ಲ, ನ್ಯಾಚುರಲ್ ಕಲರು, ನ್ಯಾಚುರಲ್ ಆಗಿ. ಹೌದು ನೋಡಿ, ನೀಟಾಗಿ ನ್ಯಾಚುರಲ್. ಅದೇ ಈ ಕರ್ಬೇವಿನ ಸೊಪ್ಪು ಅರ್ಧ ಎಕ್ಸ್ಟ್ರಾ ಕೋಟಿಂಗ್ ಮೇಲ್ಗಡೆ ಮತ್ತೆ. ಸೊ ಅದನ್ನೆಲ್ಲ ತಿಂತಿದ್ರೆ ಒಂದು ಮಜಾನೇ ಬೇರೆ. ಸೊ ಪ್ರಭು ಅವರೇ 1 2 ತಿಂಗಳು 2 ಪೀಸ್ 3 4 5 ಎಷ್ಟು ಮಜಾ. ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಮಧ್ಯ ಟೀ ಕಾಫಿ ಇಟ್ಕೊಂಡು ಮಜಾ ಮಾಡ್ಕೊಂಡು. ಸೊ ಎಕ್ಸ್ಟ್ರಾ ಕಲರಿಂಗ್ ಏನು ಹಾಕಿಲ್ಲ ಪ್ರಭು ಅವರು. ಸೊ ಮನೇಲಿ ಏನಿದೆ ಪದಾರ್ಥ ಅದನ್ನೇ ಯೂಸ್ ಮಾಡ್ಕೊಂಡು ಸಿಂಪಲ್ ಆಗಿ ಏನು ಎಕ್ಸ್ಟ್ರಾ ಕಲರಿಂಗ್ಸ್ ಇಲ್ಲದೆ ಮಾಡೋದನ್ನ ಹೆಂಗೆ ಡ್ರೈ ಗೋಬಿ ನಿಮಗೆ ತೋರಿಸ್ಕೊಟ್ಟಿದ್ದಾರೆ. ಸೊ ಸ್ಟಾರ್ಟಿಂಗ್ ನನಗೆ ಪ್ರತಿಯೊಬ್ಬರು ಡ್ರೈ ಗೋಬಿ ಅಂತ ಒಂದು ಕ್ವಶನ್ ಮಾರ್ಕ್ ಇರುತ್ತೆ, ಹೆಂಗೆ ಮಾಡೋದು ಅಂತ. ಹೌದು. ಸೊ ಅದಕ್ಕೆ ಉತ್ತರ ಪ್ರಭು ಅವ್ರು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು, ಹೆಂಗೆ ಮಾಡಬೇಕು, ಏನು ಸೀಕ್ರೆಟ್ ಡ್ರೈ ಗೋಬಿ ನನಗೆ. ಸೊ ಎಕ್ಸ್ಟ್ರಾ ಏನು ಬೇಕಾಗಿಲ್ಲ ಅನ್ಸುತ್ತೆ ಚಟ್ನಿ
ಸಾಸು ಬೇಡ ಹಂಗೆ ಹೌದು. ಆಗಿದೆ. ಟೀ ಕುಡಿತಾ ಇರ್ತಾರೆ, ಬಜ್ಜಿನ ಬೋಂಡ ಕೇಳುತ್ತೆ ಬಾಯಿ ಸಾಯ್ತಾ ಟೈಮು. ಈಗ ಏನಾರ ಮಾಡಿ ಟೀ ಜೊತೆ ಏನಾರ ಆಮೇಲೆ ಈ ಬಜ್ಜಿ ಬೋಂಡ ಕಾಮನ್ ಆಗ್ಬಿಡುತ್ತೆ. ಈ ಡ್ರೈ ಗೋಬಿ ಒಂದು ಸ್ಪೆಷಲ್. ಸ್ಪೆಷಲ್ ಏನೋ ಒಂದು ಒಟ್ಟಲ್ಲಿ ಮೈಂಡ್ ರಿಲೀಫ್ ಆಗುತ್ತೆ ಸಾಯಂಕಾಲ ಟೈಮು. ಓಕೆ. ಸೊ ವಿತ್ ಟೀ ಜೊತೆ ಹಾಂ ಇನ್ನೊಂದು ಡ್ರೈ ಗೋಬಿ. ಹೌದು. ಕ್ರಿಸ್ಪಿನೆಸ್ ನೋಡಿ ಅದೇ ಮೇನು. ಸೊ ಒಂದು ಅಲ್ಟಿಮೇಟ್ ಡ್ರೈ ಗೋಬಿ ರೆಸಿಪಿನ ಪ್ರಭು ನಿಮಗೆ ಈ ವಿಡಿಯೋ ತೋರಿಸ್ಕೊಂಡಿದ್ದಾರೆ. ಸೊ ನೀವು ಮರೀದೆ ಮನೆ ಟ್ರೈ ಮಾಡಿ ಹೇಗಿತ್ತು ಅಂತ ಮರೀದೆ ವಿಡಿಯೋ ಕಮೆಂಟ್ ಹಾಕಿ. ಸೊ ಫೈನಲಿ ಪ್ರಭು ಅವರು ಈ ವಿಡಿಯೋದಲ್ಲಿ ನಿಮಗೆ ಡ್ರೈ ಗೋಬಿ ರೆಸಿಪಿನ ತೋರಿಸ್ಕೊಟ್ಟಿದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನು ನಮ್ಮ ಚಾನಲ್ ಹೊಸದಾಗಿ ನೋಡ್ತೀರಾ ಮರೀದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.